ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಅಮೇರಿಕಾದ ವಾಷಿಂಗ್ಟನ್ ಸ್ಟೇಟ್ನಲ್ಲಿರುವ ಒಂದು ಸಣ್ಣ ಹಳ್ಳಿಗೆ ಬಂದೇವ್ರಿ. ಈ ಹಳ್ಳಿ ಹೆಸರು ಲಿವನ್ವರ್ತ್. ಸಿಯಾಟಲ್ನಿಂದ ಲಿವನ್ವರ್ತ್ ಸುಮಾರು 2 ಗಂಟೆಯ ಹಾದಿಯಾಗಿದ್ರೆ ರಸ್ತೆಯ ಎರಡೂ ಬದಿಯಲ್ಲಿ ಎತ್ತರವಾದ ಬೆಟ್ಟ ಗುಡ್ಡಗಳು, ಮರಗಳು, ಹಚ್ಚ ಹಸುರಿನ ಪರಿಸರ, ಹರಿಯುತ್ತಿರುವ ಸರೋವರ ಇದನ್ನೆಲ್ಲ ನೋಡುತ್ತಾ ಸಂತೋಷದಿಂದ ಮಾತನಾಡುತ್ತಾ ಸಿಹಿ ಮತ್ತು ಖಾರದ ತಿನಿಸುಗಳನ್ನು ತಿನ್ನುತ್ತಾ 2 ಗಂಟೆಯ ಹಾದಿ ಸರಿದದ್ದೇ ಗೊತ್ತಾಗಲಿಲ್ಲ. ಕೊನೆಗೂ ಲಿವನ್ವರ್ತ್ ಎಂಬ ಹಳ್ಳಿಗೆ ಬಂದು ತಲುಪಿದೆವು. ಇದು ಒಂದು ಸಣ್ಣ ಜರ್ಮನಿ ಆಗೈತ್ರಿ. ಯಾಕಂದ್ರೆ ಇದನ್ನ ಬೆವೇರಿಯನ್ ವಿಲೇಜ್ ತರ ನಿರ್ಮಾಣ ಮಾಡ್ಯಾರಿ. ಈ ಊರಿಗೆ ಬಂದ್ರ ಇದನ್ನ ಊರೋ ಏನು ಸಿನಿಮಾ ಸೆಟ್ಟು ಅನಿಸಿದ್ರಿ. ಲಿವನ್ವರ್ತ್ ಮುಖ್ಯ ರಸ್ತೆಯ ಹೆಸರು ಫ್ರಂಟ್ ಸ್ಟ್ರೀಟ್. ಇಲ್ಲಿ ಶಾಪ್ಸ್, ಕೆಫೇಸ್, ಬೇಕರೀಸ್, ಅಮೂಲ್ಯ ವಸ್ತುಗಳು ಸಿಗುವಂಥ ಸೆವೆನಿಯರ್ ಸ್ಟೋರ್ಸ್ ಅದಾವ್ರಿ. ಇಲ್ಲಿ ನಡ್ಕೊಂತ ಹೋಗು ಮುಂದ ಬ್ಯಾಕ್ಗ್ರೌಂಡ್ ಒಳಗೆ ಜರ್ಮನಿ ಮ್ಯೂಸಿಕ್ ಕೇಳಿಸೈತ್ರಿ. ಆಮೇಲೆ ಇಲ್ಲಿ ಈ ಊರಿನ ಸುತ್ತಲೂ ಕ್ಯಾಸ್ಕೇಡ್ ಮೌಂಟೇನ್ಸ್, ಹಿಮ ಪರ್ವತಗಳು, ಪೈನ್ ಮರಗಳು, ನದಿ, ತಂಪಾದ ಗಾಳಿ. ಖರೆ ಹೇಳ್ಬೇಕಂದ್ರೆ ಲಿಟ್ರಲಿ ಇದು ಒಂದು ಪೋಸ್ಟ್ ಕಾರ್ಡ್ ಸೀನರಿ ತರ ಕಾಣಿಸ್ತೈತೆ ನೋಡ್ರಿ. ಈ ಊರಿನ ವಿಶೇಷ ಏನಂದ್ರ ಪ್ರತಿ ಮನೆ ಬಾಲ್ಕನಿ ಒಳಗೂ ಹೂಗಳು, ರಾತ್ರಿ ಹೊತ್ತು ಲೈಟ್ಸ್, ಆಮೇಲೆ ಮ್ಯೂಸಿಕ್, ಜನ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡು ಅಡ್ಡಾಡೋದು. ಒಂದ್ಸಲ ನೋಡಿದ್ರೆ ನಾವೇನು ವಾಷಿಂಗ್ಟನ್ ಒಳಗದೀವೋ ಅಥವಾ ಜರ್ಮನಿ ಒಳಗದೀವೋ ಅಂತ ಅನಿಸಿತ್ರಿ. ಮತ್ತು ಹೂವಿನಿಂದ ಅಲಂಕೃತಗೊಂಡ ಇಂಥ ಸವಾರಿ ಗಾಡಿಗಳು ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವ್ರಿ. ನಾವು ಇಲ್ಲಿ ಪ್ರಸಿದ್ಧವಾದ ಅಂಗಡಿಯಲ್ಲಿ ಕೋನ್ ಪಿಜ್ಜಾ ಟೇಸ್ಟ್ ಮಾಡಿದ್ವಿ. ಲಿವನ್ವರ್ತನ ಸುಂದರ ಸ್ಥಳಗಳಲ್ಲಿ ವಾಟರ್ ಫ್ರಂಟ್ ಪಾರ್ಕ್ ಕೂಡ ಒಂದು. ಈ ಪಾರ್ಕ್ನ ಮಧ್ಯದಲ್ಲಿ ಹರಿಯುತ್ತಿರುವ ಸುಂದರ ನದಿಯ ಹೆಸರು ವೆನಾಶಿ ರಿವರ್. ಈ ನದಿಯ ನೀರು ಇಷ್ಟ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತಂದ್ರ ಬಹಳ ತಿಳಿಯೈತ್ರಿ. ನದಿಯ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳು, ಹಸಿರು ಪರಿಸರ, ತಂಪಾದ ಗಾಳಿ ಇವೆಲ್ಲ ಸೇರಿ ನಗರದ ಗದ್ದಲ, ಟೆನ್ಷನ್, ಬ್ಯುಸಿ ಲೈಫ್ ಎಲ್ಲ ಮರ್ತು ಹೋಗ್ತೈತಿ ನೋಡ್ರಿ. ಮನಸ್ಸಿಗೆ ಒಂದು ಶಾಂತಿ ಅನಿಸಿದ್ರಿ. ಇಲ್ಲಿ ಕುಟುಂಬದವರ ಜೊತೆ ಸ್ಲೋಲಿ ವಾಕ್ ಮಾಡ್ಕೊಂತ ನೇಚರ್ ಎಂಜಾಯ್ ಮಾಡಲಿಕ್ಕೆ ಇದು ಒಂದು ಪರ್ಫೆಕ್ಟ್ ಜಾಗ ಅಂತ ಅನ್ಬೋದು ನೋಡ್ರಿ. ನಾವು ಇಲ್ಲಿ ಕೆಲವು ಫ್ಯಾಮಿಲಿ ಫೋಟೋ ತೆಗೆದುಕೊಂಡ್ವಿ. ಲಿವನ್ವರ್ತ್ ನೋಡಿ ರಾತ್ರಿ ದೀಪದ ಬೆಳಕಿನಲ್ಲಿ ಮಿಂಚುತ್ತಿರುವ ಸಿಯಾಟಲ್ ನಗರವನ್ನು ನೋಡುತ್ತಾ ನನಗೆ ಬೆಳೆದಿವೆ. ಬಂಧುಗಳೇ, ನನ್ನ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಬ್ಲಾಗ್ ಒಳಗ ಅಮೇರಿಕಾದ ಇನ್ನೂ ಸುಂದರ ಸ್ಥಳಗಳಲ್ಲಿ ಭೇಟಿಯಾಗೋಣ. ನಿಮ್ಗೆ ಈ ಬ್ಲಾಗ್ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದ.